ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಐ ಆಮ್ ಬ್ಯಾಕ್ ವಿತ್ ಬ್ಯಾಂಗ್ ವಿತ್ ಮೈ ಬ್ಲ್ಯಾಕ್. ನಿಮ್ಮೆಲ್ಲರ ಮುಂದೆ ಈ ಒಂದು ಸುಂದರವಾದ ಸಂಜೆಯಲ್ಲಿ ಬಂದು ಕೂತಿದ್ದೇನೆ, ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಿಮ್ಮ ಕಮೆಂಟ್ಸನ್ನು ತಂದು ನಿಮ್ಮ ಮುಂದೆ ಇಟ್ಟು ನಿಮ್ಮೆಲ್ಲರ ಋಣವನ್ನು ತೀರಿಸ್ಕೊಳ್ಳೋ ಒಂದು ಪುಟ್ಟ ಕಾಯಕವನ್ನು ನಾನು ಮಾಡ್ತೇನೆ ಅಂತ ಹೋದ ಎಪಿಸೋಡಲ್ಲಿ ಒಂದು 4 ಜನ ಮಹಾನುಭಾವರ ಹೆಸರನ್ನು ಹೇಳಿದ್ದೆ. ಈ ಒಂದು ಎಪಿಸೋಡಲ್ಲಿ ಕೂಡ ಅದೇ ಕಾಯಕವನ್ನು ಮುಂದುವರಿಸ್ತಾ ಇದ್ದೇನೆ. ಐ ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್. ಇವರೊಬ್ಬರು ವಿನೋದ್ ಆಂಡ್ರೂ ಅಂತ ಹೇಳಿ, ಶಲಾಮ್ ಫ್ರಮ್ ಇಸ್ರಾಯೇಲ್ ಟು ಯುವರ್ ಚಾನಲ್, ವಿ ಮಿಸ್ ಯುವರ್ ಲಾಟ್ ಸರ್, ವೇಟಿಂಗ್ ಟು ಸಿ ಯುವರ್ ನರೇಷನ್ ಸ್ಟೈಲ್. ಥ್ಯಾಂಕ್ ಯು. ಐ ಡೋಂಟ್ ನೋ ವೆದರ್ ಇಟ್ ಇಸ್ ವಿನೋದ್ ಆಂಡ್ರೂ ಇಲ್ಲ ಶಲಾಮ್, ಯಾರು ಅಂತ ನಂಗೆ ಗೊತ್ತಿಲ್ಲ. ನೀವಿಬ್ಬರಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಪಾದಾರವಿಂದಗಳಿಗೆ ಇಲ್ಲಿಂದ ಬ್ಯಾಂಗ್ಳೂರಿಂದ ರವಿ ಶ್ರೀವತ್ಸ ಮಾಡ್ತಾ ಇರುವಂತಹ ನಮನಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮವರಲ್ಲಿ ಯಾರು ಇದ್ದರೆ ನಮ್ಮ ಕನ್ನಡದ ಈ ಒಂದು ಕಂಪೇನಿದೆ, ಈ ಒಂದು ಸಿಹಿ ಗಾಳಿ ಏನಿದೆ, ಇದನ್ನು ಅಲ್ಲಿಯೂ ಕೂಡ ತಲುಪಿಸಿ ಅಂತ ಕೇಳ್ಕೊತಾ ಇದ್ದೇನೆ. ಇದಾದ ಮೇಲೆ ಒಬ್ಬರು ಹೇಳ್ತಾರೆ, ಅಯ್ಯೋ ಮುಗ್ದೇ ಹೋಯ್ತು, ಹೆಂಗೆ ಮುಗೀತು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್, ನೀವು ಹೇಳೋ ರೀತಿ ಚಿಂದಿ ಸರ್, ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಸರ್. ಇದು ದೀಪಕ್ ಮಠ್ ಅಂತ ಯಾರೋ ಒಬ್ಬರು ಬರೀತಾರೆ. ದೀಪಕ್ ಅವರೇ, ನೀವು ಆ ರೀತಿಯಾದ ಯಾವುದೇ ಅಭಿಪ್ರಾಯಗಳನ್ನು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದರೆ ಈಗಿನ ಅಂಬೆಗಾಲು ಇಡ್ತಾ ಇದ್ದೇವೆ, ತದನಂತರದ ದಿನಗಳಲ್ಲಿ ಬಹಳಷ್ಟು ವೇಗವಾಗಿ ಹೆಜ್ಜೆಗಳನ್ನು ಇಡ್ತೇವೆ. ಅಂತಂದರೆ ಒಂದಷ್ಟು ಎಪಿಸೋಡ್ ಬೇರೆ 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 ರೀತಿಗಳಲ್ಲಿ ತಂದು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇವೆ. ಆ್ಯಂಡ್ ವಿ ಲವ್ ಯು ದೀಪಕ್ ಸರ್. ಇದಾದ್ಮೇಲೆ ಒಬ್ಬರು ಬರೀತಾರೆ, ನಾಗೇಶ್ ಸೂರತ್ಕಲ್ ಸರ್, ಒಂದು ಟೈಮ್ ಇತ್ತು ಯಾವಾಗ ವೆಡ್ನೆಸ್ಡೇ ಆ್ಯಂಡ್ ಸ್ಯಾಟರ್ಡೆ ಬಂದಿಲ್ಲ ಅಂತ, ಈಗಲೂ ಅದೇ ರೀತಿನೇ ಇದೆ ಸರ್. ನೀಟ್ ನರೇಷನ್ ಸರ್ ನಿಮ್ಮದು, ಅದೇ ಕ್ಯೂರಿಯಾಸಿಟಿ ಆ್ಯಂಡ್ ದಮ್ ಕದರ್ ಇದೆ. ವಿ ಲವ್ ಯು ಸರ್. ವಿಷ್ಣು ಸರ್ ಬಗ್ಗೆ ಯಾವಾಗ ಹೇಳ್ತೀರಾ? ನಮ್ಮನ್ನು ಕಾಯಿಸಬೇಡಿ. ನನ್ನ ಫಸ್ಟ್ ಶೋ ಶಿಲ್ಲೆ ಎಲ್ಲ ವಿಷ್ಣು ಸರ್ಗೆ ಮಾತ್ರ. ಅವರು ಕೈ ಎತ್ತಿದ್ರೆ ಸ್ಟೈಲ್, ನಿಂತರೆ ಕುಂತರೆ ಮಾತಾಡೋಕ್ಕೆ ಬೇಕಾದ ತುಂಬ ಬರೆದಿದ್ದೀರಲ್ಲ ನಾಗೇಶ್ ಸೂರತ್ಕಲ್ ಅವರೇ. ನಿಮಗೆ ಅಲ್ಲ ರೀ, ನನಗೂ ಕೂಡ ನಮ್ಮ ಯಜಮಾನ ಏನು ಮಾಡಿದ್ರು ಅದೊಂದು ಸ್ಟೈಲ್. ಹಿ ವಾಸ್ ಅನ್ ಐಕಾನ್ ಆಫ್ ಸ್ಟೈಲ್ ಅಂತಲೇ ಕರಿಬೇಕು ವಿಷ್ಣು ಸರ್. ಹಾಗಾಗಿ ಆದಷ್ಟು ಬೇಗ ಅವ್ರ ಬಗ್ಗೆ ಮಾತಾಡುವಂತಹ ಎಲ್ಲ ಎಪಿಸೋಡ್ಗಳನ್ನು ತಂದು ನಿಮ್ಮ ಮುಂದೆ ಇಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ಬರುತ್ತೆ ಅಮಿತ್ ಮಹಿ. Good narration, moreover the feel which you bring when you narrate the story takes to the imagination. Love you Amit sir. Thank you so much and thanks from the bottom of our heart. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ರೇ ನಾನು ಏನೇನೋ ಮಾಡೋದಕ್ಕೆ ಹುಚ್ಚಂತರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದರೆ ನಿಂತ ನೀರಾಗ್ಬಿಡ್ತೇವೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನ್ನ ಈ ಪೇಜ್ 4ಗೆ ನಿಮ್ಮೆಲ್ಲರನ್ನ ಬಿಗಿದಪ್ಪಗೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಏನಂತ, ಡೆಡ್ಲಿ ಸೋಮ ತನ್ನ ರಕ್ತವನ್ನು ಸುರಿಸಿ ಭೂಮಿಯ ಒಳಗೆ ಸಮಾಧಿಯಾಗಿ ಹೊರಟೋಗಿದ್ದಂತಹ ಆ ವ್ಯಕ್ತಿಯನ್ನು ನನ್ನ ನೀಲಿಯ ಶಾಹಿಯಿಂದ ಮತ್ತೆ ಪುನರ್ಜನ್ಮ ಕೊಟ್ಟು ಅವನನ್ನು ಬಿಳಿಯ ಹಾಳೆಯ ಮೇಲೆ ಮತ್ತೆ ಒಂದು ಅವತಾರವನ್ನು ಹೊರೋ ಹಾಗೆ ಮಾಡಿದೆ ಅಂತ. ಇಟ್ ಸ್ಟಾರ್ಟೆಡ್. ನಾನು ಸೋಮನನ್ನು ಬರಿಬೇಕಾದ್ರೆ ಈ ಪಕ್ಕದಲ್ಲಿ ಒಂದು ಕಡೆ ನಲ್ಲಾಗೆ ಕೆಲಸ ಮಾಡ್ತಾ ಇದ್ದೆ, ಮತ್ತೊಂದು ಕಡೆ ಸೈ ಅನ್ನೋ ಒಂದು ಸಿನಿಮಾಗೂ ಕೆಲಸ ಮಾಡ್ತಾ ಇದ್ದೆ. ನೆನಪಿರಲಿ, ಇಲ್ಲಿ ನಲ್ಲಲ್ಲಿ ನಾಗೇಂದ್ರ ಪ್ರಸಾದ್ ಡೈರೆಕ್ಟರ್ ಆಗಿದ್ದರೆ, ಅಲ್ಲಿ ಸೈನಲ್ಲಿ ಹಿ ವಾಸ್ ಮೈ ಅದೇನೋ ಅಂತಾರಲ್ಲ ಫೇವರೆಟ್, ಆ್ಯಂಡ್ ಹಿ ವಾಸ್ ಮೈ ಮೆಂಟರ್, ಹಿ ವಾಸ್ ಮೈ ಎವ್ರಿಥಿಂಗ್. ಟೆಕ್ನಿಕಲ್ ಡೈರೆಕ್ಟರ್ ಅಂತಂದರೆ ಒಂದು ಟೈಮ್ನಲ್ಲಿ ನನಗೆ ಶಿವಮಣಿ ಎಷ್ಟು ಇಷ್ಟ ಆಗಿದ್ರು, ಅದರ ಈಕ್ವಲ್ ಆದಂತಹ ಇಷ್ಟವಾದಂತಹ ವ್ಯಕ್ತಿ ಯಾರು ಅಂತಂದರೆ ಇಟ್ ವಾಸ್ P.A. ಅರುಣ್ ಪ್ರಸಾದ್. ಈ ಕಡೆ ಅರುಣ್ ಪ್ರಸಾದ್ ಸರ್ ಜೊತೆ ಇದ್ದೆ, ಆ ಕಡೆ ನಾಗೇಂದ್ರ ಪ್ರಸಾದ್ ಅವ್ರ ಜೊತೆ ಇದ್ದೆ. ಸರಿ, ಕತೆ ಮಾಡ್ಕೋತಾ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಮಂಜು ಅವರ ದಿನನಿತ್ಯದ ದೂರವಾಣಿಗಳು ಬರ್ತಾನೆ ಇರುತ್ತೆ. ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ನನ್ನ ಕಡೆಯಿಂದ ಏನಾದ್ರು ಸಹಾಯ ಆಗಬೇಕಾ, ಮಂಜು ಸರ್ ನಿಮ್ಮ ಒಂದು ಕೋಆಪರೇಷನ್ ಇಲ್ಲದೆ ಏನು ನಡೆಯಲ್ಲ ಅಂತ ಹೇಳಿದಾಗ ಪ್ರತಿ ಹಂತದಲ್ಲೂ ತುಂಬ ಒಳ್ಳೆಯ ಒಂದು ನಿಟ್ಟಿನಲ್ಲಿ ನಿಂತು ನನಗೆ ಸಹಾಯ ಮಾಡಿದಂತಹ ವ್ಯಕ್ತಿ ಇಟ್ ವಾಸ್ ಜಾಕ್ ಮಂಜು ಸರ್. ಅವರಿಗೆ
ತುಂಬ ಹಿ ಈಸ್ ಅ ವೆರಿ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವ್ರೇನು ಮಾಡ್ತಾರೆ ಅಂತಂದರೆ, ಒಂದು ಕಡೆ ಸೋಮನನ್ನು ಎನ್ಕೌಂಟರ್ ಮಾಡಿದಂತಹ ಬಿ ಅಶೋಕ್ ಕುಮಾರ್ ಅವ್ರ ಮುಂದೆ ಕರ್ಕೊಂಡು ಹೋಗಿ ನನ್ನ ನಿಲ್ಲಿಸ್ತಾರೆ. ಒಂದು ಕಡೆ BK ಶಿವರಾಮ್, ಅವಾಗ ಸೆಂಟ್ರಲ್ ಕ್ರೈಮ್ ಬ್ರಾಂಚಲ್ಲಿದ್ದರು, ಅವ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ನಂಜುಂಡೇಗೌಡರು ಮತ್ತು ರೇವಣ್ಣವರು, ತದನಂತರ ದ ಸ್ಮಾರ್ಟೆಸ್ಟ್, ಅದೇನು ಅಂತಾರಲ್ಲ, ಸೂಪರ್ ಪೊಲೀಸ್ ಆಫೀಸರ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ, ಅಬ್ದುಲ್ ಅಜೀಮ್, ಇವ್ರುಗಳ ಮುಂದೆ ಎಲ್ಲ ಕರ್ಕೊಂಡು ಹೋಗಿ ಹೇಗೆ ನಿಲ್ಲಿಸ್ತಾ ಇದ್ರು, ಈ ಪಕ್ಕದಲ್ಲಿ ಒನ್ ಆಫ್ ದ ಫೋಮನ್ ಆರ್ಮಿ, ಆ ಥರನೇ ಹೆಸರು ಮಾಡಿದ್ದಂತಹ ರಾಜಶೇಖರನ್ನ ಕರ್ಕೊಂಬಂದು ನನ್ನ ಮುಂದೆ ಕೂಡಿಸ್ತಾರೆ. ಈ ಕಡೆ ನಮ್ಮ ಬುಲೆಟ್ ಪ್ರಕಾಶ ಏನು ಮಾಡ್ತಾನೆ ಅಂತಂದರೆ, ಚಂದುವನ್ನು ಕರ್ಕೊಂಬಂದು ಮೈಸೂರಿಂದ ನನ್ನ ಮುಂದೆ ಕೂಡಿಸ್ತಾನೆ. ಈ ನಿಟ್ಟಿನಲ್ಲಿ ನನಗೆ ಏನೆಲ್ಲ ಬೇಕೋ ಅದು ಡಿಪಾರ್ಟ್ಮೆಂಟ್ ವತಿಯಿಂದ, ಈ ಕಡೆಯಿಂದ ಸೋಮನ ಸ್ನೇಹಿತರಿಂದ ಮತ್ತು ಸೋಮನ ಆ ಒಂದು ನೆಟ್ವರ್ಕ್ ಏನಿತ್ತು ಅವ್ರ ಕಡೆಯಿಂದ, ಎಲ್ಲರ ಕಡೆಯಿಂದ ಇನ್ಪುಟ್ಸ್ ಬರಲಿಕ್ಕೆ ನನಗೆ ಶುರು ಆಗುತ್ತೆ. ಐ ವಾಸ್ ವೆರಿ ಥ್ಯಾಂಕ್ಫುಲ್ ಟು ಮಂಜು ಸರ್. ಇನ್ನೊಂದು ಹೋಗ್ತಾ 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 ನನಗೆ ಗೊತ್ತಾದ ವಿಷಯ ಏನು ಅಂತಂದರೆ, ಒಂದು ಪುಟ್ಟ ಕಥೆಯನ್ನು ನಾನು ಹೇಳಲೇಬೇಕು, ನೀವು ಕೇಳಲೇಬೇಕು. ಸೋಮನ ಸಾವಿಗೆ ಯಾರು ಕಾರಣ ಅಂತಂದರೆ, ಒಂದು ರೀತಿಯಲ್ಲಿ ಈ ನಮ್ಮ ಮಂಜು ಸರ್ ಅವರ ಆಪ್ತ ಸ್ನೇಹಿತ ಅಂತಾನೆ ಕರೀಲಿಕ್ಕೆ ಇಷ್ಟಪಡ್ತೀನಿ, ಕೃಷ್ಣ ಅಂತ ಒಬ್ರಿದ್ದಾರೆ. SPR ಗ್ರೂಪ್ಸ್ ಅಂತ ನೀವು ಕೇಳಿರ್ಬೋದು. ದ ಬಿಗ್ಗೆಸ್ಟ್ ಲಿಕರ್ ಇದಿರುತ್ತೆ ಒಂದು, ಆ ಲಿಕರ್ ಕಿಂಗ್ ಅಂತಾನೆ, ಆ ಕಂಪನಿಗೆ ಲಿಕರ್ ಕಿಂಗ್ ಮತ್ತು ಲಿಕರ್ ಇದು ಅಂತಾನೆ ಹೆಸರುವಾಸಿ ಮಾಡಿದಂಥ ಯಾರೋ ಅವರು ತಿಮ್ಮೇಗೌಡರು. ಈ ತಿಮ್ಮೇಗೌಡರು ಅವರ ರಿಲೇಷನ್ ಈ ಕೃಷ್ಣ ಅವರ ಬೆಸ್ಟ್ ಫ್ರೆಂಡ್ ನಮ್ಮ ಜಾಕ್ ಮಂಜು. ಈ ಸೋಮ ಏನು ಮಾಡಿರ್ತಾನೆ ಅಂತಂದರೆ, ತಾನು ಜೈಲಿಂದ ಎಸ್ಕೇಪ್ ಆದಂತಹ ಟೈಮ್ನಲ್ಲಿ ಒಂದಷ್ಟು ಜನರಿಂದ ಆದಷ್ಟು ಬೇಗ ಒಂದಷ್ಟು ದುಡ್ಡನ್ನು ಕಿಡ್ನಾಪ್ ಮಾಡಿರೋ ಮುಖಾಂತರ, ಇದ್ರ ಮುಖಾಂತರ ಹಫ್ತಾ, ರೋಲ್ ಕಾಲ್, ಇದೆಲ್ಲ ಏನೆಲ್ಲ ಹೇಳ್ತಾರೆ, ಅದ್ರ ಮುಖಾಂತರ ಎಲ್ಲದರಿಂದ ದುಡ್ಡನ್ನು ಬಾಚಿಬಿಡ್ಬೇಕು. ಅದು ಬಾಚಿ ತದನಂತರ ಹೋಗಿ ಪೊಲೀಸಿಗೆ ಸರೆಂಡರ್ ಆಗಬೇಕು. ಅದಾದಮೇಲೆ ಜೈಲಾಗಲಿ ಏನೇ ಆಗಲಿ ಹಿಂಗೆ ಚಿಟ್ಕಿ ಹೊಡೆಯೋದ್ರಲ್ಲಿ ಒಳ್ಳೆ ಅಡ್ವೊಕೇಟ್ನ ಇಟ್ಕೊಂಡು ಹೊರಗೆ ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಅಟ್ಯಾಕ್ಗಳನ್ನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾನೆ. ಯಾರು ದುಡ್ಡಿದೆ ಅಂತಾರೋ ಅವ್ರನ್ನ ಕಿಡ್ನಾಪ್ ಮಾಡು, ಅವರಿಂದ ಹಫ್ತಾ ವಸೂಲಿ ಮಾಡು, ಅವರಿಂದ ರೋಲ್ ಕಾಲ್ ಕಿತ್ತು, ಅವರಿಂದ ದುಡ್ಡು ಕಿತ್ತು, ಈ ಥರ ಇರಬೇಕಾದ್ರೇ ಸೋಮನ್ಗೆ ಗೊತ್ತಾಗಿದ್ದೇನು ಅಂತಂದರೆ, ಕೃಷ್ಣನ್ನ ನಾವೇನಾದ್ರು ಟಚ್ ಮಾಡಿದ್ರೆ, ಅಂದರೆ ನಮ್ಮ ಜಾಕ್ ಮಂಜು ಸ್ನೇಹಿತರಾದಂತಹ SPR ಗ್ರೂಪ್ಸ್ನ ತಿಮ್ಮೇಗೌಡರ ಸಂಬಂಧಿ ಕೃಷ್ಣನ ಟಚ್ ಮಾಡಿದ್ರೆ ಒಂದಷ್ಟು ದುಡ್ಡನ್ನು ಕಾಣ್ಬೋದು ಅನ್ನೋ ಒಂದೇ ಒಂದು ಮಹದಾಸೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ದಿವಸ ನಾನು ಆಗಲೇ ಹೇಳಿದ್ದೆ ಇವರೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು ಅಂತ. ಅವತ್ತು ದೀಪು ಇದ್ರು ಅಲ್ವ ನಂಗೆ ಗೊತ್ತಿಲ್ಲ, ಆದರೆ ಮಂಜು ಅವರು ಮತ್ತು ಶೇಷ ಅಂತ, ಈ ಶೇಷನ ತುಂಬ ಚೆನ್ನಾಗಿ ನೀವು ಅಂಡರ್ಲೈನ್ ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಶೇಷ, ನಾನು ಅವನ್ನ ಬಿಳಿ ಜಿರಳೆ ಅಂತಲೇ ಕರಿತೀನಿ. ಈ ಶೇಷನನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಅನಿಲ್ ಸಿಂಗ್ ಅಂತ ಹೇಳಿ. ಇವರೆಲ್ಲ ಕ್ರಿಕೆಟ್ ಆಡ್ತಿದ್ರೆ ಒನ್ ಫೈನ್ ಈವ್ನಿಂಗ್ ಆಲ್ ಆಫ್ ಎ ಸಡನ್ ಒಂದು ಗ್ಯಾಂಗ್ ಎಂಟರ್ ಆಗುತ್ತೆ. ಇವರೆಲ್ಲ ಕ್ರಿಕೆಟ್ ಆಡ್ತಿರೋದನ್ನ ಅಬ್ಸರ್ವ್ ಮಾಡುತ್ತೆ. ಎಲ್ಲರೂ ಡಿಪಾರ್ಟ್ ಆಗ್ತಾರೆ. ಅಂದರೆ ಕ್ರಿಕೆಟ್ ಆಡ್ಕೊಂಡು ಡಿಪಾರ್ಟ್ ಆಡೋ ಟೈಮ್ನಲ್ಲಿ ಅನಿಲ್ ಸಿಂಗ್ ಅನ್ನೋ ವ್ಯಕ್ತಿನ ಠಕ್ ಅಂತ ಕಿಡ್ನಾಪ್ ಮಾಡ್ಬಿಡ್ತಾನೆ. ಯಾರು? ಸೋಮನ ಸಹಚರ ಯಾರೋ ಒಬ್ಬ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ಮಾಡಿದ ರೀಸನ್ ಏನು ಅಂತಂದರೆ, ಇವನನ್ನು ಇಟ್ಕೊಂಡು ಕೃಷ್ಣ ಎಲ್ಲಿ ಬರ್ತಾರೆ, ಕೃಷ್ಣ ಎಲ್ಲಿಗೆ ಹೋಗ್ತಾರೆ, ಯಾವಾಗ ನಾವು ಕೃಷ್ಣನ ಕಿಡ್ನಾಪ್ ಮಾಡ್ಬೋದು, ಅದಾದಮೇಲೆ ನಾವು ಯಾವ ಮಟ್ಟದಲ್ಲಿ ಎಷ್ಟು ಮೊತ್ತವನ್ನು ಎತ್ತಬಹುದು ಅನ್ನೋದು ಅವರ ಗುರಿಯಾಗಿರುತ್ತೆ. ಅನಿಲ್ ಸಿಂಗ್ನ ಎತ್ತಾಕೊಂಡೋಗಿ ಎಲ್ಲ ವಿಧದಲ್ಲೂ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದಾಗ ಅನಿಲ್ ಸಿಂಗ್ ಬಾಯ್ ಬಿಡೋದೇನು ಅಂತಂದರೆ, ಮೈಸೂರು ರೋಡ್ ಹತ್ರ ಒಂದು ಡಾಬಾ ಇದೆ. ಇವತ್ತು ಆ ಡಾಬಾದ ಜಾಗದಲ್ಲಿ ನೆಕ್ಸಾ ಶೋರೂಮು ಏನೇನೋ ಶೋರೂಮ್ಗಳಾಗೋಗಿವೆ. ಈಗ ಅದಿಲ್ಲ, ಆದರೆ ಹಳೆ ಕಾಲದಲ್ಲಿ ಅದೊಂದು ಡಾಬಾ. ಆ ಡಾಬಾಕ್ಕೆ ಸಂಜೆ 6 ಗಂಟೆ ಆದರೆ ಕೃಷ್ಣ ಬರ್ತಾನೆ ಅನ್ನೋ ಒಂದು ಮಾಹಿತಿಯನ್ನು ಅನಿಲ್ ಸಿಂಗ್ ಅವರು ಸೋಮನ ಗ್ಯಾಂಗ್ಗೆ ಮತ್ತು ಸೋಮನ್ಗೆ ಕೊಡ್ತಾರೆ. ಇವರಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಅದೇ ಡಾಬಾಗೆ ಅನಿಲ್ ಸಿಂಗ್ನ ಎತ್ತಾಕೊಂಡೋಗಿ ಕೂತ್ಕೋತಾರೆ. ಏನು ಅಂತಂದರೆ, ಕೃಷ್ಣ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕೃಷ್ಣ ಅನ್ನೋನ್ನ ಎತ್ತಾಕೊಂಡ್ರೆ ಈಸಿ ಅಂತ ಗೊತ್ತಿತ್ತು. ಯಾರು ಕೃಷ್ಣ ಗೊತ್ತಿಲ್ಲ. ಅನಿಲ್ ಸಿಂಗ್ ಈಗ ತೋರಿಸ್ಬೇಕು. ಇಲ್ಲಿ ದೇವರು ಕೃಷ್ಣನ ಕಡೆ ಇದ್ದ ಅನ್ನೋದಕ್ಕೆ ಏನಾಗತ್ತೆ ಅಂದರೆ, ಪ್ರತಿ ಸಾರಿ ಒಂದು ಮಾರುತಿ ವ್ಯಾನಲ್ಲಿ ಓಡಾಡ್ತಾ ಇದ್ದಂತಹ ಕೃಷ್ಣ ಅವರು ಅವತ್ತು ಅವರ ಕಾರು, ಅವರ ವ್ಯಾನ್ ಪಂಚರ್ ಆಗಿ ಬೇರೆಯ ಕಾರೊಳಗೆ ಕೂತ್ಕೊಂಡು ಅದೇ ಡಾಬಾಗೆ ಬರ್ತಾರೆ. ಇವರೆಲ್ಲರೂ ಕಾಯ್ತಾ ಇರೋದೇನು? ವ್ಯಾನಲ್ಲಿ ಬರ್ತಕ್ಕಂತಹ ವ್ಯಕ್ತಿ ಕೃಷ್ಣ.
ಯಾವುದೇ ವ್ಯಾನ್ ಬಂದ್ರು ಇವನೇನಾ ಅಂತ ಕೇಳ್ತಿದ್ದಾರೆ. ಅನಿಲ್ ಸಿಂಗ್ ಅಲ್ಲ ಅಂತಿದ್ದಾರೆ. ಆದ್ರೆ ಗೊತ್ತಿಲ್ಲದೆ ಅನಿಲ್ ಸಿಂಗ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈಗ ಕೃಷ್ಣ ಕಾರಲ್ಲಿ ಬಂದು ಇಳಿತಾರೆ. ಅನಿಲ್ ಸಿಂಗ್ಗೆ ಭಯ. ಇವರು ಯಾರು ಕೂಡ ಹಿಂಗೆ ಚೂಡೋದಾಗ್ಲಿ ಇಲ್ಲ ಹಿಂಗೆ ತತ್ಕೋದಾಗ್ಲಿ ಇಲ್ಲ ಅವನೇನಾ ಅಂತ ಕೇಳೋದಾಗ್ಲಿ ಯಾರು ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಅದು ವ್ಯಾನ್ ಅಲ್ಲ, ಅದು ಕಾರಲ್ಲಿ ಇಳ್ದಿರೋದು ಕೃಷ್ಣ. ಹಾಗಾಗಿ ಅನಿಲ್ ಸಿಂಗ್ ಕೂಡ ತುಟ್ಟಿ ಪಿಟ ಅನ್ಲಿಲ್ಲ. ದಟ್ ವಾಸ್ ದ ಫ್ರೆಂಡ್ಶಿಪ್. ಸ್ನೇಹ ಅಂದ್ರೆ, ಸ್ನೇಹಿತರು ಅಂದ್ರೆ ಹಾಗಿರ್ಬೇಕು ಅಂತ ಈ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಅದೇ ಡಾಬಾದೊಳಗೆ ಬರ್ತಾರೆ. ಕೃಷ್ಣ ಅದೇ ಡಾಬಾದಲ್ಲಿ ಅವ್ರಿಗೇನು ವ್ಯವಹಾರ ಇತ್ತೋ ಅದೆಲ್ಲವನ್ನು ಮುಗಿಸ್ಕೋತಾರೆ. ಕೃಷ್ಣ ಗೊತ್ತಿದ್ದೋ ಗೊತ್ತಿಲ್ದೇನೋ ಇದೇ ಸೋಮನ ಗ್ಯಾಂಗ್ ಮತ್ತು ಅನಿಲ್ ಸಿಂಗ್ ಮುಂದೆ ಅದೇ ಕಾರ್ನ ಹತ್ತಿ ಹೊರಟೋಗ್ತಾರೆ. ಅವತ್ತು ಸೋಮನ ಒಂದು ಊಹೆಯಲ್ಲಿ, ಸೋಮನ ಪಾಯಿಂಟ್ ಆಫ್ ವ್ಯೂನಲ್ಲಿ ಕೃಷ್ಣ ಬರಲೇ ಇಲ್ಲ. ಆದರೆ ಅನಿಲ್ ಸಿಂಗ್ ಗೊತ್ತಿತ್ತು ಕೃಷ್ಣ ಬಂದಾಯ್ತು, ಹೊರಟೋಗಾಯ್ತು. ಇನ್ನೇನು ಮಾಡ್ಬೋದು ನೋಡೋಣ ಅಂತ ಅನಿಲ್ ಸಿಂಗ್ ಅನ್ಕೊಂಡ್ರೆ ಸೋಮನ್ಗೆ ಬೇಸರ ಆಗಿ ಒಂದು ಹಂತದವರೆಗೂ ಅವನ್ನ ವಾಪಸ್ ಕರ್ಕೊಂಡ್ಬಂದು ನೀ ಇಲ್ಲಿಂದ ಹೊರಟೋಗು ಅಂತ ಬಿಡ್ತಾರೆ. ಹೋಗೋವಾಗ ಒಂದೇ ಒಂದು ಮಾತು ಹೇಳ್ತಾರೆ, ನಾಳೆ ಬೆಳಗ್ಗೆ ನಮ್ಗಿಷ್ಟು ಲಕ್ಷಗಳು ಬೇಕು, ಇದನ್ನ ತಗೊಂಡು ನೀನು ಇಂಥ ಜಾಗಕ್ಕೆ ಬರ್ತೀಯಾ, ಬರ್ದೇ ಹೋದ್ರೆ ನಿನ್ನನ್ನು ಬಿಡೋದಿಲ್ಲ ಅಂತ ಅನಿಲ್ ಸಿಂಗ್ಗೆ ವಾರ್ನ್ ಮಾಡಿ ಬಿಟ್ಬಿಡ್ತಾರೆ. ಅನಿಲ್ ಸಿಂಗ್ ಅಲ್ಲಿಂದ ಸ್ಟ್ರೈಟ್ ಆಗಿ ಬಂದು ಎಲ್ಲೆಲ್ಲಿ ಏನೇನು ವಿಷಯಗಳನ್ನು ತಲುಪಿಸ್ಬೇಕೋ ಅದನ್ನು ಸವಿಸ್ತಾರವಾಗಿ ತಲುಪಿಸ್ತಾರೆ. ಅವತ್ತ ರಾತ್ರಿನೇ ಈ ವಿಷಯ ತಿಮ್ಮೇಗೌಡರು ಕಿವಿಗೆ ಬೀಳುತ್ತೆ. ಅವತ್ತ ರಾತ್ರಿನೇ ಈ ವಿಷಯ ಹೋಮ್ ಮಿನಿಸ್ಟರ್ ಕಿವಿಗೆ ಬೀಳುತ್ತೆ. ಅವತ್ತ ರಾತ್ರಿನೇ ಹೋಮ್ ಮಿನಿಸ್ಟ್ರಿಂದ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜೋರಾದ ಒಂದು ದಬಾವ್ ಬೀಳುತ್ತೆ. ಬಂಗಾರಪ್ಪನವರು ಆ ಕಾಲದಲ್ಲಿ ತುಂಬ ಹೆಸರುವಾಸಿಯಾದಂತಹ ಮಂತ್ರಿ ಸ್ಥಾನದಲ್ಲೋ ಇಲ್ಲ ಏನಾಗಿದ್ರು ಅಂತ ನನಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಐ ಥಿಂಕ್ ಇಟ್ ವಾಸ್ ವೀರಪ್ಪ ಮೊಯ್ಲಿನೋ ಏನೋ ಇರಬೇಕು, 94, 95. ಐ ಆಮ್ ನಾಟ್ ಕ್ಲಿಯರ್. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಇದು ನನಗೆ ಪಾಲಿಟಿಕ್ಸ್ ಅಂದರೆ ಆಗೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಈ ನಿಟ್ಟಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗ ಹೆವಿಯ ಒಂದು ಪ್ರೆಷರ್ ಬರುತ್ತೋ ಅಶೋಕ್ ಕುಮಾರ್ ಅವರು ರಾತ್ರಿ ಆ ಕಡೆ ಕೆಳಿತಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಯಾರನ್ನ ಟ್ಯಾಪ್ ಮಾಡಿದ್ರೆ ಸೋಮನ್ನ ನಾವು ರೀಚ್ ಮಾಡ್ಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹುಡುಕಾಟ ಅಷ್ಟೊತ್ತಿಗೆ ಆಗ್ಲೇ ಅವರು ನಡೆಸಿದ್ರು. ಅವ್ರಿಗೆ ಒಂದು ಮಾಹಿತಿ ಬರುತ್ತೆ, ಇಂಥ ಒಂದು ಜಾಗದಲ್ಲಿ ಕವಳ ಮಲಗಿದಾನೆ ಅಂತ. ಕವಳ ಯಾರು ಅಂತಂದ್ರೆ ಸೋಮನ ಗ್ಯಾಂಗ್ನಲ್ಲಿ ಹಿ ವಾಸ್ 9, 10 or 11th ಪೊಸಿಷನ್ ಅಲ್ಲಿ ಇದ್ದಂತಹ ಹುಡುಗ, ಆ ನಟೋರಿಯಸ್ ರೌಡಿ. ಅವನನ್ನ BB ಅಶೋಕ್ ಕುಮಾರ್ ಟಚ್ ಮಾಡ್ತಾರೆ. ಅವತ್ತು ರಾತ್ರಿ ಅವನನ್ನು ಎತ್ತಾಕೋತಾರೆ, ಕಂಬಕ್ಕೆ ಕಟ್ತಾರೆ. ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದಾಗ ಬಂದಂಥ ಮಾಹಿತಿ ಏನು ಅಂತಂದರೆ, ಮಾರನೇ ದಿವಸ ಇಂದಿರಾನಗರ್ ಕಾಂಪ್ಲೆಕ್ಸ್ ಹತ್ರ ಸೋಮ ಬರ್ತಾ ಇದ್ದಾನೆ, ಬೇರೆ ಯಾವುದೋ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೆ ಬರ್ತಾ ಇದ್ದಾನೆ ಅನ್ನೋ ಮಾಹಿತಿನ ಕವಳ ವಿಧಿ ಇಲ್ಲದೆ ಬಿಡ್ತಾರೆ. ಅಲ್ಲಿಂದ ಆಗಿದ್ದೆಲ್ಲ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಹಿಸ್ಟ್ರಿ. ಈಗ ಗೊತ್ತಾಯ್ತಾ, ಇದಿಷ್ಟು ವಿಷಯಗಳ ಹಿಂದೆ ಒಂದು ವಿಧದಲ್ಲಿ ಜಾಕ್ ಮಂಜು ಅವರ ಸ್ನೇಹಿತ SPR ಗ್ರೂಪ್ಸ್ನ ಕೃಷ್ಣ ಅವರಿದ್ರು ಅಂದಾಗ ಮಂಜು ಅವ್ರಿಗೆ ಇದೆಲ್ಲ ಗೊತ್ತಿಲ್ಲದೆ ಇರತ್ತಾ? ಮಂಜು ಅವ್ರಿಗೂ ಇದು ಗೊತ್ತಿತ್ತು. ತದನಂತರದ ಹೋಲ್ ಫ್ರೆಂಡ್ಸ್ ಟ್ರೂಪ್ ಏನಿದ್ದಾರೆ ಅವ್ರಿಗೆಲ್ರಿಗೂ ಗೊತ್ತಿತ್ತು. ಈಗ ಅವರೆಲ್ಲರ ಕಾತ್ರ ಏನು ಅಂತಂದ್ರೆ, ಮಂಜ ಡೆಡ್ಲಿ ಸೋಮ ಮಾಡ್ತಾ ಇದ್ದಾನೆ. ಯಾವ ಸೋಮ ಒಂದು ರಾತ್ರಿ ನಮ್ಮ ಹುಡುಗನಿಗೆ ಇಷ್ಟೆಲ್ಲ ಕಾಟ ಕೊಟ್ಟಿದ್ನೋ ಇವತ್ತು ಅದೆಲ್ಲ ರೀಕ್ರಿಯೇಟ್ ಆಗತ್ತೆ. ನನಗಿದು ಮಂಜು ಹೇಳಿರಲಿಲ್ಲ, ಇದು ಪಿಸಿ ಮಾತಲ್ಲೇ ಇತ್ತು. ಒಂದು ದಿವಸ ಕೇಳಿದಾಗ ನನಗೆ ಹೇಳ್ಬೇಕು ತಾನೆ ಮಂಜು ಅಣ್ಣ ಅಂತಂದರೆ, ಸರ್ ನೀವೇನು ಮಾಡ್ತೀರೋ ಅನ್ನೋ ಕತೆ ಕೂಡ ನನಗೆ ಬೇಕಲ್ವ ಸರ್. ಹಾಗಾಗಿ ನಾನು ಇದನ್ನೆಲ್ಲ ಹೇಳಕ್ಕೆ ಹೋಗಲಿಲ್ಲ. ಅಫ್ಕೋರ್ಸ್ ನಾನು ಇದು ಯಾವುದನ್ನು ಯೂಸ್ ಮಾಡಲೂ ಇಲ್ಲ. ಬಿಕಾಸ್ ಇದೆಷ್ಟು ಥ್ರಿಲ್ಲಿಂಗ್ ಆಗಿದೆಯೋ ಅಷ್ಟೇ ಇದು ಇಟ್ ವಾಸ್ ಎನ್ ಅನ್ವಾಂಟೆಡ್ ಲೈನ್ ಫಾರ್ ಮೈ ಸ್ಟೋರಿ. ನನ್ನಲ್ಲಿ ನಾನು ನೋಡಿದ್ದೇನು ಅಂತಂದರೆ, ಸೋಮನಲ್ಲಿದ್ದಂತಹ ಆ ಒಂದು ರಾಬಿನ್ ಹುಡ್ ಇಮೇಜನ್ನ ನಾನು ನೋಡಿದ್ದೆ, ಅದರ ಮೇಲೆ ಲೈನ್ನ ಡ್ರಾ ಮಾಡ್ತಾ ಹೋಗಿದ್ದೆ. ಸೊ ನಾವು ಈ ಲೈನನ್ನು ಬರಿತಾ ಯಾವ ನಿಟ್ಟಿನಲ್ಲಿ ಸೋಮ ಒಂದು ರೂಪವನ್ನು ತಾಳ್ದ ಅಂತಂದ್ರೆ, ರಕ್ತ ಸಿಕ್ತ ವರ್ಣ ಬಣ್ಣ ಅದೇನೋ ಹೇಳ್ತಾರ, ಸೋಮನ ರಕ್ತ ಚರಿತ್ರ ಅಷ್ಟಿದೆ. ನಾನು ಅವನ್ನ ಎಷ್ಟು ಟೇಮ್ ಮಾಡಬೇಕು ಅಂತ ಆಸೆ ಪಟ್ನೋ ಅಷ್ಟೇ ಕೆಂಪು ಬಣ್ಣ ಅದು ರಾಚ್ತಾ ಇದೆ ಸ್ಕ್ರೀನ್ ಪೇನಲ್ಲಿ, ತಡೆಯೋದಕ್ಕೆ ಆಗ್ತಿಲ್ಲ. ದೇರ್ ಐ ಗೇವ್ ಎ ಥಾಟ್, ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ ಎಲ್ಲ ಏನೇನಿದೆ ರಿಯಲಿಸ್ಟಿಕ್ ಆಗಿದೆ ಅದನ್ನು ಮಾತ್ರ ಇಡೋಣ, ಮಿಕ್ಕಿದ್ದು ಮುಟ್ಟಕ್ಕೆ ಹೋಗ್ಬಿಟ್ಟಿದ್ರೆ ಪ್ರಾಯಶಃ ನಾನು ಮಾಡಿದ ಸಿನಿಮಾನೇ ನೋಡಿದಂತಹ ಸೆನ್ಸಾರ್ ಆಫೀಸರ್ ಅಲ್ಲೇ ಹುಚ್ಚ ಹೋಯ್ಕೊಂಡಿದ್ದ ಕಣ್ರಿ. ನಾನೇನಾದ್ರು ಫುಲ್ಲು ಸಿನಿಮಾ ಮಾಡ್ಬಿಟ್ಟು ತೋರಿಸ್ಬಿಟ್ಟಿದ್ದಿದ್ರೆ ಪ್ರಾಯಶಃ ಅವ್ನು ಎದೇನೋ ಒಡೆದೋಗಿರೋದೇನೋ. ಪುಣ್ಯ ನಾನು ಏನು ಮಾಡ್ತೀನಿ, ಬರಿತಾ ಹೋದಾಗೆಲ್ಲ ಈ ಸೋಮನ ಒಂದು ರಕ್ತ ಚರಿತ್ರೆ ಬೇರೆ ಥರನೇ ಆಗ್ತಾ ಇರುತ್ತೆ.
ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೈಟರ್ಸ್ಗಳದ್ದು ಒಂದು ಪ್ರಾಬ್ಲಮ್ ಇದೆ. ಅದೇನು ಅಂತಂದ್ರೆ, ನಾವು ಮೊದಲು ಕೂತು, ನಾನು ಹೇಳಿದ್ನಲ್ಲ, ಆಟು ಅಹ ಎಲ್ಲವನ್ನು ಬರೆದು ಬಿಡ್ತೇವೆ. ಅದಕ್ಕೆ ಬರೆದು ಒಂದಷ್ಟು ಶೃಂಗಾರಗಳನ್ನ ಮಾಡ್ತಾ 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 ಹೋದಾಗ ನಮಗೆ ಗೊತ್ತಿಲ್ದಂಗೆ ವಿ ವಿಲ್ ಸ್ಟಾರ್ಟ್ ಟ್ರಾವೆಲಿಂಗ್ ಇನ್ಸೈಡ್ ದಾಟ್. ಸ್ಕ್ರೀನ್ ಪ್ಲೇ ಮಾಡ್ತಾ 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 ಇದು ಸರಿ ಇದು ಸರಿ ಇದು ಸರಿ ಇದು ಸರಿ ಅಂತ ಹೋಗಿ ಯಾವಾಗ ಶುಭಂ ಅಂತ ಬರಿತೀವೋ ಫಿಕ್ಸ್ ಆಗಿಬಿಡ್ತೇವೆ. ಅದರಲ್ಲಿ ನಮ್ಗೆ ಇನ್ನೇನಾದ್ರು ಚೇಂಜಸ್ ಬೇಕು ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನೀವು ಹೇಳಿದಾಗ ಗೊತ್ತಾಗತ್ತೆ, ಇಲ್ಲ ನಮ್ಮ ಕಥೆಯನ್ನು ಒಂದು 10 ಜನರ ಮುಂದೆ ಹೇಳಿದಾಗ ಗೊತ್ತಾಗುತ್ತೆ, ಹೊರತಾಗಿ ನಮಗೆ ಗೊತ್ತಾಗಲ್ಲ. ಹಾಗೊಂದು ವೇಳೆ ನೀವು ಹೇಳಿದಾಗಲೂ ಕೂಡ, ಈಗಲೂ ಎಷ್ಟೋ ಫ್ಲಾಪ್ ಆದ ಸಿನಿಮಾಗಳನ್ನು ನೀವು ರವಿಚಂದ್ರನ್ ಸಾರ್ನ ಕೇಳಿ, ಸರ್ ಏಕಾಂಗಿ ಹೀಗೆ ಅಂತಂದರೆ ಅದು ಯಾಕೆ ಹೀಗೆ ಅಂತ ಅವ್ರು ಹೇಳ್ತಾರೆ, ಹೊರತಾಗಿ ಅವರು ನಿಮ್ಮ ಮಾತನ್ನು ನಾವು ಒಪ್ಕೊಳ್ಳಲ್ಲ. ನಂದು ಎಷ್ಟೋ ಸಿನಿಮಾ 3 ಸಿನಿಮಾ ಫ್ಲಾಪ್ ಆಗಿದೆ. ನೀವೇನೇ ಹೇಳಿ, ನಾನು ನನ್ನದರಲ್ಲೇ ನನ್ನ ವಿಷಯದಲ್ಲೇ ನಾನು ಡ್ರೈವ್ ಮಾಡ್ತೀನಿ. ಯಾಕೆ ಅಂತಂದರೆ, ನಾನು ಆ ಕಥೆಯ ಮೇಲೆ 6 ತಿಂಗಳು ವರ್ಷ ಕೂತಿರ್ತೀನಿ. ನೀವು ಕೇವಲ 3 ನಿಮಿಷ ಇಲ್ಲ 3 ಅವರನ್ನು ನೋಡಿರ್ತೀರಾ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಇದೇನಿರುತ್ತೆ, ಅದು ಪರ್ಸೆಪ್ಷನ್ ನೀವು ಹೇಳ್ತಾ ಇರ್ತೀರಾ, ನಮ್ಮ ಪರ್ಸೆಪ್ಷನ್ಸಲ್ಲಿ ನಾವು ಡ್ರೈವ್ ಮಾಡಿರ್ತೀವಿ. ಈಗ ಸೋಮ ಒಂದು ಹಂತದಲ್ಲಿ ಎಲ್ಲ ರೆಡಿ ಆಗ್ಬಿಟ್ಟ. ಈಗ ಯಾರಿಗಾರು ಹೇಳಬೇಕಲ್ಲ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ, ಇದೆಲ್ಲವನ್ನು ಹೇಳ್ಕೋಬೇಕು. ಯಾರ ಹತ್ರ ಹೇಳ್ಕೋಬೇಕು? ಈ ಕಡೆ ನನಗೆ ಅಷ್ಟೊಂದು ಯಾವುದು ಸಪೋರ್ಟಿಂಗ್ ಹ್ಯಾಂಡ್ ಇರಲಿಲ್ಲ ನಲ್ಲ ಸಿನಿಮಾದಲ್ಲಿ. ಈ ಕಡೆ ಬಂದರೆ ದ ಬೆಸ್ಟ್ ಹೇಳಿದ್ನಲ್ಲ, ಟೆಕ್ನಿಕಲ್ ಮ್ಯಾನ್, ಮಾಸ್ಟರ್, ಮೆಂಟಾರ್ ಅಂತಲೇ ಹೇಳಿದೆ, ದಟ್ ವಾಸ್ ಪಿ ಅರುಣ್ ಪ್ರಸಾದ್. ನನಗೆ ಅವ್ರ ಮುಂದೆ ಹೇಳಬೇಕು ಭಯ. ಎರಡನೇದೇನು ಅಂದರೆ, ಅರುಣ್ ಪ್ರಸಾದ್ ಪಕ್ಕದಲ್ಲಿ ಯಾವಾಗಲೂ ತೆನಾಲಿ ಶಿವ ಅಂತ ಹೇಳಿ ಆ ವ್ಯಕ್ತಿನೇ ನನ್ನ ಪಿಕ್ಚರ್ಗೆ ಕೋ ಡೈರೆಕ್ಟರ್ ಆಗಿರ್ತಾರೆ ಡೆಡ್ಲಿ ಸೋಮಾದಲ್ಲಿ. ಇವರಿಬ್ಬರು ಗಳಸ್ಯ ಕಂಠಸ್ಯ, ಎಂಟ್ರ ಈ ಥರದ ಮಾತುಕತೆಗಳನ್ನ ಆಡ್ಕೊಂಡೇ ಸಿನಿಮಾ ಮಾಡೋ ಅಂತ ಇಬ್ರು. ಸರಿ, ಒನ್ ಫೈನ್ ಡೇ ಡಿಸೈಡೆಡ್, ಒಬ್ರು ಮುಂದೆ ಕೂರ್ತಾ ಇದ್ದೀನಿ, ಇಬ್ರು ಮುಂದೆ ನಾಳೆ ಲಕ್ಷಾಂತರ ಜನ ಮುಂದೆ ಹೋಗಬೇಕು, ಇಬ್ರು ಮುಂದೆ ತಾನೇ ಕತೆ ಹೇಳ್ಬೇಡೋಣ ಅಂತ ಹೇಳಿ, పెద్దనా ఇలా ఉంది పెద్దనా, ఒక రెడీ చేసుకొని అన్నీ చేసుకున్నాను, మీరు ఏదైనా ಹೆಲ್ಪ್ చేస్తే ಅಂತ ಹೇಳಿದ ತಕ್ಷಣನೇ, ರವಿ ನೀನು ಯಾವುದೋ ಟೈಮಲ್ಲಿ ಡೈರೆಕ್ಟರ್ ಆಗಬೇಕಾಗಿತ್ತು, ಈಗ ಡೈರೆಕ್ಟರ್ ಆಗ್ತಾ ಇದೆಯಾ. ಅಂದರೆ ಅವರು ಆಸೆ ಇಟ್ಕೊಂಡಿದ್ರು, ನಾನು ಕಿಚ್ಚ ಆದ ತಕ್ಷಣ ಡೈರೆಕ್ಟರ್ ಆಗ್ತೀನಿ ಅಂತ. ಆದರೆ ಕಿಚ್ಚ ಆದಮೇಲೆ ಗೊತ್ತಲ್ಲ, ಹೇಳಿದ್ನಲ್ಲ, ಯಾವುದೋ ಒಂದು ನೋವಿನ ಸಂಗತಿ ಏನೇನೋ ಆಗೋಯ್ತು, 3 ವರ್ಷ ಗ್ಯಾಪ್ ಆಗೋಯ್ತು, ಈಗ ಡೈರೆಕ್ಟರ್ ಆಗ್ತಿದ್ದೀನಿ ಎಂದಾಗ ನೀ ಹೇಳ್ತಾರದು ಇನ್ನೊಂದು ಕತೆ ಕೇಳು ಅಂತ ತಾನೆ. ಅದನ್ನೂ ಮಾಡಲ್ವ ರವಿ, నువ్వెప్పుడు చెప్తే నేను రెడీ ఉన్నాను వినేదానికి ಅಂತ ಹೇಳ್ಬಿಡ್ತಾರೆ. ರೆಡಿ, ಇದಕ್ಕಿಂತ ಇನ್ನೇನು ಬೇಕು? ಒನ್ ಫೈನ್ ಡೇ ಏನಾಗುತ್ತೆ, ಆ್ಯಸ್ ಇಟ್ ಈಸು ಅರ್ಲಿ ಇನ್ ದ ಮಾರ್ನಿಂಗ್ ಕೇಳ್ಕೊತೀನಿ. ಆಮೇಲೆ ನಂದೊಂದು ರೂಲ್ಸ್ ಇದೆ, ಅದೇನು ನನಗೆ ಗೊತ್ತಿಲ್ಲ ಬೇರೆಯವ್ರದ್ದು ಹೇಗೆ. ಇದನ್ನೆಲ್ಲ ನನಗೆ ಎಸ್ ನಾರಾಯಣ್ ಮತ್ತು ದಿನೇಶ್ ಬಾಬು ಮತ್ತು ನಮ್ಮ ನಾಗಣ್ಣ ಇವ್ರನ್ನೆಲ್ಲ ನೋಡಿಕೊಂಡು ನಾನು ಕಲ್ತಂತಹ ಒಂದು ಡಿಸಿಪ್ಲೈನ್ ಏನು ಅಂತಂದರೆ, ಕಥೆಯನ್ನು ಹೇಳಬೇಕಾದ್ರೆ, ಕಥೆಯನ್ನು ಓದಬೇಕಾದ್ರೆ, ಕಥೆಯನ್ನು ಏನೇ ಮಾಡಬೇಕಾದ್ರೂ, ಇಲ್ಲ ಅಂದರೆ ಒಂದು ಸಿನಿಮಾಗೆ ಸಂಬಂಧಪಟ್ಟ ವಿಷಯಗಳೇನೇ ಆಗಿರಲಿ, ಸರಿಸುಮಾರು 5-5:30 ನಮ್ಮ ಕೆಲಸಗಳನ್ನು ಶುರು ಮಾಡೋದು. ಇದು ಒಂದು ಮಧ್ಯಾಹ್ನ 4 ಗಂಟೆವರೆಗೂ ಹೋಗೋದು. ಈ ಥರದ್ದೆಲ್ಲ ನಮಗೆ ಈ ದಿನೇಶ್ ಬಾಬು, ನಾರಾಯಣ್ ಸರ್ ಇವರೆಲ್ಲ ಹೇಳ್ಕೊಟ್ಟಿದ್ದು, ಮಾಡಿದ್ದನ್ನು ನಾವು ಕೇಳಿದ್ದು ಇದು ಇದೆ. ಕೇಳ್ಕೊತೀನಿ, 6 ಗಂಟೆಗೆ ಸ್ಟಾರ್ಟ್ ಮಾಡ್ಬೋದಾ? ವಸ್ತಾವ ಕರೆಕ್ಟ್ 6 o'clock ಅಂತಂದರು. ಸರ್ 100% ಸರ್ ಅಂತಂದರೆ, ಯು ಬಿಲೀವ್ ಆರ್ ನಾಟ್, ಹಿ ವಾಸ್ ಅನ್ ಅಚೀವರ್, ಹಿ ಹ್ಯಾಸ್ ಫಿನಿಶ್ಡ್ ಎವ್ರಿಥಿಂಗ್ ಇನ್ ಹಿಸ್ ಲೈಫ್. 5:55ಕ್ಕೆ ಹಿ ವೆಲ್ಕಮ್ ವಿತ್ ಅ ವೆರಿ ಬಿಗ್ ಸ್ಮೈಲ್. ರಾ ಅಂತ ಒಳಗೆ ಕರ್ಕೊಂಡು ಹೋದ್ರು, ಕಾಫಿ ಎಲ್ಲ ರೆಡಿ ಇಟ್ಟಿದ್ರು, ಎಲ್ಲ ಆಯಿತು. ಐ ಥಿಂಕ್ ಆದಿತ್ಯ ಇನ್ ಅಂತ ಗಾಂಧಿನಗರದಲ್ಲಿ ಯಾವುದೋ ಒಂದು ಹೋಟೆಲ್, ಆ ಹೋಟೆಲ್ನಲ್ಲಿ ಅವ್ರಿಗೆ ಪಾಪ ಸ್ಟೇ ಮಾಡೋದಕ್ಕೆ ರೂಮ್ ಕೊಟ್ಟಿದ್ರು. ದೆನ್ ನಾನು ಹೋಗಿದ ತಕ್ಷಣ ಅದಿರುತ್ತಲ್ಲ, ಒಂದು ಅರ್ಜಿರತ್ರಿ, ಒಬ್ಬ ಡೈರೆಕ್ಟರ್ಗೆ ಯಾರೋ ಒಬ್ರು ತನ್ನ ಕಥೆಯನ್ನು ಕೇಳೋಕ್ಕೆ ಕೂತಿದ್ದಾನೆ ಅಂದ ತಕ್ಷಣನೇ ನಾನು ನಿಮ್ಗೆ ಹೇಳಿದೆ, ಮಂಜು ಹತ್ರ ಹೇಳಬೇಕಾದ್ರೆ ಸ್ವಲ್ಪ ಕತೆಗೆ ಒಂದಷ್ಟು ಕಮರ್ಷಿಯಲ್ ಇದನ್ನು ಸೇರಿಸಿದ್ದೆ. ಈಗ ಸ್ಕ್ರೀನ್ ಪ್ಲೇಯನ್ನು ಬರೆದಿದ್ದೇನೆ, 60 ಸೀನು ಎಲ್ಲಿ ಏನು ಎತ್ತ ಎಲ್ಲವನ್ನು ಮಾಡಿ ಈಗ ಪಕ್ಕ ಒಂದು ರೀಡಿಂಗ್ ಕೊಡೋದಕ್ಕೆ ಕೂತಿದ್ದೀನಿ. ಎಲ್ಲವೂ ಆಗತ್ತೆ. ಸ್ಟಾರ್ಟ್ ಚಿದ್ದಾವ ಅಂದರು. ತಿರ್ಗಾ ಸೇಮ್ ವಕ್ರತುಂಡ ಮಹಾಕಾಯ ಅದನ್ನು ನೆಂದಿದ್ದಾಯಿತು. ನೋಡಿದೆ, ಅರುಣ್ ಪ್ರಸಾದ್ ನಕ್ಕಿದ್ರು. ಬಿಕಾಸ್ ಅವ್ರು ಅದನ್ನು ಮಾಡಿರ್ತಾರೋ ಇಲ್ಲ, ಪ್ರಾಯಶಃ ಪ್ರತಿಯೊಬ್ಬ ಡೈರೆಕ್ಟರ್ಗಳು ಅದೇ ರೀ, ಒಬ್ರಿಗೆ ಹೇಳ್ಬೇಕಾದ್ರೆ ದೇವ್ರನ್ನ ನೆನೆಸ್ಕೊಳ್ಳೋದದು. ಸ್ಟಾರ್ಟ್ ಮಾಡಿದೆ. ನನ್ನ ಒಂದು ನರೇಷನ್ ಸ್ಟೈಲ್ನ ನಾನು ಏನು ಅವತ್ತಿಂದ ಪ್ರಿಪೇರ್ ಮಾಡಿಕೊಂಡೆ ಅಂತಂದರೆ, ಈಚ್ ಆ್ಯಂಡ್ ಎವ್ರಿ ಶಾರ್ಟನ್ನು ಕೂಡ ನಾನು ಹೇಳಬೇಕು ಅನ್ನೋದನ್ನು ನನ್ನ ಮನಸ್ಸಿನಲ್ಲಿ ಆ ದಿನಗಳಲ್ಲೇ ಇಟ್ಕೊಂಡು ಬಂದವನು. ಇವತ್ತು ಕೂಡ ನೀವು ನನ್ನ ಕಥೆಯನ್ನು ಕೇಳಿದ್ರೆ ಪ್ರತಿ ಶಾರ್ಟ್ ಸಮೇತ ವಿತ್ ರೆಕಾರ್ಡಿಂಗ್ನ ಹೇಳಿದೆ ನಾನು ಸಿನಿಮಾವನ್ನು ಮುಗಿಸೋದಿಲ್ಲ. ರೈಟ್ ಫ್ರಮ್ ದ ಫಸ್ಟ್ ಶಾರ್ಟ್ ಟು ದ ಶುಭಂ ನಾನು ಯಾವತ್ತೂ ಹಾಗೆ ನನ್ನ ಕಥೆಯನ್ನು ಹೇಳೋದು. ಯಾಕೆಂದರೆ ಕೇಳೋರು ಸಿನಿಮಾವನ್ನು ನೋಡಿದ ಹಾಗೆ ಇರಬೇಕು. ನೀವು ಹೇಳ್ತೀರಾ ಸಾರ್, ನೀವು ಹೇಳ್ತಿದ್ರೆ ನಾವಲ್ಲಿ ಟ್ರಾವೆಲ್, ಅದೇ ರೀ ಕತೆ, ಹಾಗೇ ರೀ ಹೇಳಬೇಕು, ಹೀಗೆ ರೀ ಸಿನಿಮಾವನ್ನು ಮಾಡಬೇಕು.
ಗುಡ್ ನರೇಟರ್ಸ್ ದೇ ಆರ್ ನಾಟ್ ಮೇಕರ್ಸ್ ಅಂತ ಹೇಳ್ತಾರೆ. ವಿ ವಾಂಟೆಡ್ ಟು ಪ್ರೂವ್ ನರೇಟರ್ಸ್ ಆರ್ ಆಲ್ವೇಸ್ ದ ಬೆಸ್ಟ್ ಡೈರೆಕ್ಟರ್ಸ್ ಅಂತ. ఆ నిట్ನಲ್ಲಿ స్టార్ట్ ಮಾಡಿದೆ. పెద్దన ఫస్ట్ సీన్ అలా ఓపెన్ చేస్తాం పెద్దన. ఒక బండి వెళ్తా ఉంది, ಒಂದು ಆಟೋ ಹೋಗ್ತಾ ಇದೆ. ಹೋಗ್ತಾ 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 ಒಬ್ಬ ಪೊಲೀಸ್ ಆಫೀಸರ್ ಎಂಟರ್ ಆಗ್ತಾನೆ. ಠಮಾಯ್ ಅಂತ ಸೌಂಡ್ ಬರುತ್ತೆ. ಅಮ್ಮ 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 ಅದು ಸೌಂಡ್ ಬರುತ್ತೆ. ಕ್ಯಾಮ್ರಾ ಹಾಗೆ ಬರ್ತಿದ್ದಂಗೆ ಪೊಲೀಸ್ ಆಫೀಸರ್ ಹಂಗೆ ಇಳಿದೋಯ್ತು ಅಂತಂದ್ರೆ ಆ ಕ್ಯಾಮ್ರಾ ಒಳಗಡೆ ಹೋದ್ರೆ ಒಬ್ಬನಿಗೆ ಎನ್ಕೌಂಟರ್ ಮಾಡಿದಾರೆ ಪೆದ್ದನ್ನ. ಇನ್ನೊಬ್ಬ ದಡ್ಡ 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 ಹಂಗೆ ಓಡ್ತಾನೆ ಓಡ್ತಾನೆ ಓಡ್ತಾನೆ. ಠಮಾಳ್ ಅಂತ ಒಂದು ಫ್ರೇಮಿಗೆ ಎಂಟ್ರಾಗ ಹೋಗ್ಕೊಂಡು ನಂಗೆ ಹೊಡಿಯತ್ತೆ ಪೆದ್ದನ. ಹೊಡೆದ್ರೆ ಠಳ್ ಅಂತ ಹೊಡ ಅಮ್ಮ 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 ಒಬ್ಬ ಬೀಳ್ತಾನೆ ಪೆದ್ದನ. ಇನ್ನೊಬ್ಬ ಯಾರೋ ಅಲ್ಲಿಂದ ರೈಲ್ವೆ ಟ್ರ್ಯಾಕ್ ಟಕ 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 ಓಡ್ಬರ್ತಾನೆ. ಠಳ್ 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 ಅಮ್ಮ ಅಮ್ಮ ಅಮ್ಮ. ಹೀಗೆ ಅಚಾನಕ್ಕಾಗಿ ಸಾಯೋ ಪ್ರತಿಯೊಬ್ಬರ ಬಾಯಲ್ಲಿ, ರೌಡಿ ಬಾಯಲ್ಲಿ ಬರೋ ಕೊನೆ ಪದ ಅಮ್ಮ ಅಮ್ಮ. ರವಿ ಬೆಳಗೆರೆ ಅವರು ವಾಯ್ಸ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ನೋಡಿ. ಕೊತ್ವಾಲ್ ರಾಮಚಂದ್ರ ತಾಯಿ ತನ್ನ ಮಗ ಕೊತ್ವಾಲ್ ರಾಮಚಂದ್ರನಾಗಿರ್ಬೇಕು ಅಂತ ಆಸೆ ಪಟ್ಲು. ಜಯರಾಜನ ತಾಯಿ ತನ್ನ ಮಗ ರಾಜನಾಗಿ ರಾರಾಜಿಸ್ಬೇಕು ಅಂತ ಆಸೆ ಪಟ್ಲು. ಬೂಟೋಸ್ ಕುಮಾರನ ತಾಯಿ ತನ್ನ ಮಗ ಕುಮಾರರಾಮನಾಗಿರಬೇಕು ಅಂತಾನೆ ಆಸೆ ಪಟ್ಲು. ಆದ್ರೆ ಆ ತಾಯಂದ್ರು ಕಂಡ ಯಾವ ಕನಸು ನನ್ಸಾಗ್ಲೇ ಇಲ್ಲ. ಆಗಿನ್ನೂ 1990, ಆಗಿನ್ನೂ 1970. ದೂರದ ಊರು ಗೆಡ್ಡೂರು. ಹೀಗೆ ಸ್ಟಾರ್ಟ್ ಮಾಡಿತ್ತು. ಅರುಣ್ ಪ್ರಸಾದ್ ಕೇಳ್ತಾ ಇದ್ದಾರೆ. ಹೋಯ್ತು. ಅಲ್ಲೆಲ್ಲೋ ಒಂದ್ ಕಡೆ ನಮ್ಮ ಇವನ್ಗೆ ನಾಗನ್ಗೆ ಹೊಡೆದ್ಬಿಟ್ಟಿರ್ತೀವಿ. ದಟ್ ವಾಸ್ ದ ಬೆಸ್ಟ್ ಸ್ಟಾಬ್ ಅಂತ ಹೇಳಿರ್ತಾರೆ. ಹಂಗೆ ಹೊಡೆದ್ರೆ ಅದು ಮೂಳೆ ಒಳಗಡೆ ಎಲ್ಲ ಬಾಕು ಅಂತ ಹೋಗಿರತ್ತೆ. ಸೋಮನ ಬಾಕುಗೆ ಗೆಜ್ಜೆಗಳು ಕಟ್ಟಿರ್ತಾನ್ರಿ. ಅವನೊಂಥರ ಬೇರೆ ತರದ ರೌಡಿ. ಆ ಗೆಜ್ಜೆಗಳೆಲ್ಲ ಮೂಳೆ ಒಳಗಡೆ ಎಲ್ಲ ಸೇರ್ಕೊಂಡು ಹೊಟ್ಟೋಗಿರುತ್ತೆ. ಅವ್ನು ಹೇಳ್ತಾನೆ, ಡಾಕ್ಟ್ರಮ್ಮ ಕಾಂಪೌಂಡ್ರು ಹೇಳ್ತಾನೆ, ಡಾಕ್ಟ್ರಮ್ಮ ಇದನ್ನ ಹಿಂಗೆ ತೆಗಿಯೋಕ್ಕಾಗಲ್ಲ ಡಾಕ್ಟ್ರಮ್ಮ ಅಂದರೆ ಹ್ಯಾಮರ್ ಮಾಡ್ರಿ ಅಂತಾರೆ. ಆ ಡಾಕ್ಟರ್ ಹೂಸ್ ಡೂಯಿಂಗ್ ದ ಪೋಸ್ಟ್ ಮಾರ್ಟಮ್ ಇಸ್ ಅ ಲೇಡಿ. ಹ್ಯಾಮರ್ ಮಾಡ್ರಿ ಅಂತಾನೆ. ಅವನೊಂದು ಹ್ಯಾಮರ್ ತಗೊಂಡು ಇಲ್ಲಿ ಚುಚ್ಕೊಂಡಿರೋಂಥ ಒಂದು ಹ್ಯಾಂಡ್ಲಿಗೆ ಠಳ್ ಅಂತ ಹೊಡಿತಾನೆ. ನಾನು ಒಂದು ಕಾಲದಲ್ಲಿ ಕ್ರೈಮ್ ಡೈರಿನಲ್ಲಿ 4 ಪೋಸ್ಟ್ ಮಾರ್ಟಮ್ನ ರೆಕಾರ್ಡ್ ಮಾಡಿದ್ದೆ. ನನಗೆ ಇವತ್ತು ಅಲ್ಲಿ ಏನೇ ಮಾಡಿದ್ರು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದು ಲೆಕ್ಕದಲ್ಲಿ ಚರ್ಮ ತೆಗಿತಾರೆ, ಹಿಂದೆ ಚರ್ಮ ತೆಗಿತಾರೆ, ಇದಿಷ್ಟು ಕುಯ್ಕೋತಾರೆ, ಎಲ್ಲ ಆಗಿ ಒಂದು ಫೋರ್ಸ್ ಇರ್ತಾರೆ ಬರುತ್ತೆ. ಅದನ್ನು ಹಾಕಿ ಅಂತ ಓಪನ್ ಮಾಡಿದ್ರೆ ಇದು ಹಂಗೆ ಓಪನ್ ಆಗುತ್ತೆ. ಅದೇ ರೀತಿಯಲ್ಲಿ ಅವ್ನು ಬಂದು ಠಳ್ ಅಂತ ಹೊಡಿತು ಅಂತಂದ್ರೆ 4 ಆಂಗಲಲ್ಲಿ ಕಟ್ ಮಾಡ್ತೀನಿ ಕ್ಯಾಮ್ರಾವನ್ನ. ಠಳ್ 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 ಅಂತ ಓಪನ್ ಮಾಡಿದ್ರೆ ಪೇಟನಾಗ ಎದ್ದೇಳ್ತಾನೆ. ಅಂದ್ರೆ ಅವನ ಒಬ್ಬ ಇವನನ್ನ ಯಾರೋ ಹೊಡೆದ್ಬಿಟ್ಟ. ಈ ಥರದ್ರಲ್ಲೆಲ್ಲ ಒಂದಷ್ಟು ಬಿಲ್ಡಪ್ ಲಾಸ್ಟಲ್ಲಿ ಬಂದರೆ ದೇವರಾಜ್ ಅವರು ಶೂಟ್ ಮಾಡೆಲ್ಲ ಹೇಳ್ತಾರೆ, ಡೆಡ್ಲಿ ಸೋಮಾ ಇಸ್ ಡೆಡ್ ಅಂತ ಕೇಸನ್ನು ಕ್ಲೋಸ್ ಮಾಡಿ. ಯಾಕೆ ಈ ರೀತಿ ಹುಡುಗರು ಸಾಯ್ತಾರೆ ಅಂತ ಗೊತ್ತಿಲ್ಲ. ಈ ಥರದ್ದೆಲ್ಲ ಹೇಳಿ ಹೊರಡ್ತಾರಲ್ಲ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ರೋಲಿಂಗ್ ಟೈಟಲ್ ಸ್ಟಾರ್ಟ್ ಆಗುತ್ತೆ ಪೆದ್ದಣ್ಣ ಅಂತೆಲ್ಲ ಹೇಳಿದೆ. ತುಂಬ ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ರು. ಅವ್ರ ಮುಖದಲ್ಲಿ ನಗು ಎಷ್ಟು ಅಂತಂದರೆ ಇಟ್ ಇಸ್ ಎ ಪಾಯ್ಸನಸ್ ಸ್ಮೈಲ್. ಅಂದರೆ ಹಿ ವಾಸ್ ಎಂಜಾಯಿಂಗ್ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಶಿವ ಮಾತ್ರ ಸೀರಿಯಸ್ ಆಗಿ ಕೇಳಿಸ್ಕೊತಾ ಇದ್ದಂಥ ವ್ಯಕ್ತಿ ಟಕ್ಕಂತ ಮೇಲೆದ್ರು. ಬಂದಿದ್ದ ತಕ್ಷಣ ಹಗ್ ಮಾಡಿದ್ರು. ರವಿ ಯು ಆರ್ ಎ ವೆರಿ ಗುಡ್ ನರೇಟರ್ ಅಂತಂದ್ರು. ಹೊರಟೋಗ್ಬಿಟ್ರು. ಅಂದರೆ ಶೂಟಿಂಗಿಗೆ ಹೊತ್ತಾಗಕ್ಕೆ ಶುರು ಆಯಿತು ನಮಗೆ. 9 ಗಂಟೆ ಸಮಯ. ನಾನು ಹೇಳಿದ್ನಲ್ಲ 6:30 ಶುರು ಮಾಡಿದೆ. 9 ಸ್ಟಿಲ್ ಮೈ ನರೇಷನ್ ಇಸ್ ಗೋಯಿಂಗ್. ಅಲ್ಲಿ ಶೂಟಿಂಗಿಗೆ ಹೊರಟೋಗ್ಬೇಕು. ಶಿವ ರೆಡಿ ಆಗೋ ಕೊಟ್ಟೋದ. ಅರುಣ್ ಪ್ರಸಾದ್ ಸಾರ್ದು ಭಯ ನನಗೆ. ಯಾಕೆಂದರೆ ಹೀ ಇಸ್ ದ ರಿಯಲ್ ಜಡ್ಜ್. ನಾವು ಒಂದೇ ಮಾತು ಕೇಳಿದ್ರು, ಹೀಗೆ ತೆಗಿದ್ಯಾ ಕಂದ, ಹೀಗೆ ತೆಗಿತೀನಿ ಸರ್. ಯಾಕೆಂದರೆ ನಾನು ಸೆನ್ಸಾರ್ದು ಭಯನೇ ಇರಲಿಲ್ಲ. ಪೊಲೀಸ್ ಸ್ಟೋರಿ, ಅಗ್ನಿ IPS, ಧೈರ್ಯ, ಜಾಕಿ ಚಾನ್ ಈ ಸಿನಿಮಾ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸೆನ್ಸಾರ್ ಸ್ಕ್ರಿಪ್ಟು ಹೋಗ್ತಾ ಇರ್ಬೇಕಾದ್ರೆ ಬೇರೆ ಏನೋ ಅದ್ರ ಜೊತೆ ಹೋಗೋದು, ಒಂದು ಕವರು ಸೆನ್ಸಾರ್ ಸ್ಕ್ರಿಪ್ಟ್ ಬಂದ್ಬಿಡೋದು. ನಾನಿದು ಹಾಗೆ ಅನ್ಕೊಂಡಿದ್ದೆ. ಸಮಯ ಬದಲಾಗೇ ಇಲ್ಲ. ನಮ್ದು ಏನು ಹಬ್ಬ ಅಂದರೆ ಒಂದು ಕವರ್ ಹೋಗುತ್ತೆ, ಹೊರಗಡೆ ಸೆನ್ಸಾರ್ ಸ್ಕ್ರಿಪ್ಟ್ ಬರುತ್ತೆ ಅಂತ ಅನ್ಕೊಂಡೆ. ನಾನು ಹಾಗೆ ತೆಗಿತೀನಿ ಅಂತಂದೆ. ಅಲ್ಲಿ ಒಂದು ಮಾತು ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ಆದರೆ ಕೊಂಚ ಸ್ಮೂದನ್ ಮಾಡು, ಕೊಂಚ ಮೆಲೋಡೌನ್ ಮಾಡು, ಕೊಂಚ ನೀನು ಏನೆಲ್ಲ ಅನ್ಕೋತಾ ಇದೆಯೋ ಮೇಕಿಂಗ್ ನೀನು ಇಷ್ಟ, ನೀನು ತುಂಬ ಅದ್ಭುತವಾಗಿ ಮಾಡ್ಕೋತಾ ಇದೆಯಾ ಮೇಕಿಂಗ್ ನಾನು ಮಾತಾಡ್ತಿಲ್ಲ, ಆದರೆ ಕೊಂಚ ಹಸಿ ಅಂತ ಏನಿದೆ ಅದನ್ನು ಒಂಚೂರು ರಸವತ್ತಾಗಿ ಮಾಡ್ತಾ ಹೋಗು ಅಂದಿದ್ದ ತಕ್ಷಣವೇ ನನಗೇನೂ ಗೊತ್ತಿರಲಿಲ್ಲ. ಅವರು ಕೈ ಹಿಡಿದು ಭದ್ರವಾಗಿ ಕೇಳ್ಕೊಂಡೆ, ಕೆನ್ ಯು ಗಿವ್ ಮಿ ಅ ರೈಡ್ ಅಂತ. ಅಂದರೆ ನೀವು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ ಆ ಒಂದು ನಿಟ್ಟಿನಲ್ಲಿ ಅಂತ ಕೇಳ್ಕೊಂಡೆ. ಹಂಗಂದಿದ ತಕ್ಷಣ ಹೇಗೆ ರವಿ, ನಾನು ಹೇಗೆ ಮಾಡಲಿ, ನನಗೇನು ಗೊತ್ತಿಲ್ಲ, ನೀವು ಒಂಚೂರು ಸಹಾಯ ಮಾಡಿ ಅಂತ ಕೇಳ್ಕೊಂಡೆ.
ನಕ್ಕಿದ ತಕ್ಷಣನೇ ನಾನು ಮಂಜು ಅವ್ರಿಗೆ ಫೋನ್ ಮಾಡಿದೆ. ಮಂಜು ಅವ್ರು ಸ್ಟ್ರೈಟಾಗಿ ಸೈ ಅಂತ ಏನು ಶೂಟಿಂಗ್ ಸ್ಪಾಟ್ ನಡೀತಿತ್ತು ಅಲ್ಲಿಗೆ ಬಂದರು. ಹಿಂಗಿದೆ ಅಂತಂದೆ. ನೀವೇನು ಹೆದರಬೇಡಿ ಸರ್, ಪಿಕ್ಚರ್ ಚೆನ್ನಾಗಿ ಬರಬೇಕು ಅಂತಂದರು. ಅವರ ಹೋಗಿ ಬಾಗಿಲು ತೆಗೆದ ಡಿಕ್ಕಿನಲ್ಲಿ ಒಂದು ಅಮೌಂಟ್ ಇಟ್ಟಿದ್ರು. ಆ ಅಮೌಂಟನ್ನು ತಂದು ಅರುಣ್ ಪ್ರಸಾದ್ ಅವ್ರ ಕೈಗೆ ಡೈರೆಕ್ಟಾಗಿ ಇಟ್ಟರು. ಹ್ಯಾಟ್ಸ್ ಆಫ್ ಟು ಮಂಜು. ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಕೊಟ್ಟಂತಹ ವ್ಯಕ್ತಿ. ಮುಂದಿನ ದಿನಗಳಲ್ಲೂ ಅದನ್ನೇ ಮಾಡಿದ್ದವರು. ಅರುಣ್ ಪ್ರಸಾದ್ ಅವ್ರು ಏನಿದೆಲ್ಲ ಅಂತಂದ್ರು. ಸರ್ ಇದನ್ನ ಇಟ್ಕೊಳ್ಳಿ ಸರ್, ನಮ್ಗೊಂದು ಸಹಾಯ ಮಾಡಿ. ಮಂಜು ಆ ಥರ ನನ್ನ ಬೆಲೆನ ಅಳಿತಾ ಇಲ್ಲ, ಒಂದು ಪುಟ್ಟ ಗೌರವಧನ, ಇದನ್ನ ನೀವು ಇಟ್ಕೊಳ್ಳಿ ಅಂದಾಗ, ರವಿ ಇದನ್ನ ನಿಮ್ಮ ಹತ್ರ ಹೇಳಿದ್ದೆ ತಪ್ಪು ಅಂತಂದ್ರೆ ನೀವು ಇದನ್ನ ಕೊಡ್ತಾ ಇರೋದು ತಪ್ಪು. ಇವತ್ತು ಹೇಳ್ತಾ ಇದ್ದೀನಿ, ನಾನು ಈ ಸಿನಿಮಾ ಕೆಲಸ ಮಾಡ್ತಾ ಇರೋ ವಿಷಯ ನೀವು ಯಾರಿಗೂ ಹೇಳಬಾರ್ದು ಅಂತಂದ್ರು. ದಟ್ ವಾಸ್ ಅ ಪ್ರಾಮಿಸ್ ಹಿ ಟುಕ್ ಫ್ರಮ್ ಅಸ್. ನಾವು ಪ್ರಾಮಿಸ್ ಏನೋ ಮಾಡಿದ್ವಿ, ಆದರೆ ಆ ಪ್ರಾಮಿಸನ್ನು ನಾವು ನಿಲ್ಲಿಸ್ಕೊಂಡ್ವಾ, ಆ ಪ್ರಾಮಿಸ್ಗೆ ನಾವು ನಮ್ಮ ಇದನ್ನ ನಾವು ಬದ್ಧರಾಗಿ ನಿಂತ್ವಾ, ಏನಾಯ್ತು ಅನ್ನೋದನ್ನ ಈಗ ಇಲ್ಲಿಗೆ ನಾನು ನಿಲ್ಲಿಸ್ಬೇಕಾಗತ್ತೆ. ಈ ಒಂದು ಕಥೆಯನ್ನು ಪೇಜ್ 5 ತನಕ ತೊಗೊಂಡು ಹೋಗಬೇಕಾಗುತ್ತೆ. ನನಗೆ ಬೇಕಾಗಿರೋದಿಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸ ಅನ್ನೋ ಆ ಒಂದು ಸಬ್ಸ್ಕ್ರಿಪ್ಷನ್. ಅದನ್ನು ನೀವು ಮಾಡ್ತೀರಾ ಅಂತ ನಂಬುತ್ತಾ ಸುಂದರವಾದ ಒಂದು ವೀಕೆಂಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಎಪಿಸೋಡ್ನ ದಯವಿಟ್ಟು ಅಲ್ಲಲ್ಲಿ ಪ್ಲೀಸ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿರಿ ಪ್ಲೀಸ್ ಕಣ್ರಿ. ತೋರಿಸಿ ಎಂಜಾಯ್ ಮಾಡಿ, ನೀವು ಹಾಯಾಗಿ ಇರಿ ಅಂತ ಕೇಳ್ಕೊತಾ ಗುಡ್ ನೈಟ್, ಶುಭರಾತ್ರಿ.